ಕಳೆದ ಒಂದು 100 ವರ್ಷಗಳಲ್ಲಿ ನಾವು ಗಮನಿಸಿದಾಗ ಗೊತ್ತಾಗುತ್ತೆ, ಭಾರತದ ಇತಿಹಾಸ ಪಠ್ಯವನ್ನ ಬ್ರಿಟಿಷರು, ಕಮ್ಯುನಿಸ್ಟರು ಮತ್ತೆ ಅಲಿಗಢ ಯೂನಿವರ್ಸಿಟಿಯ ಜಿಹಾದಿಗಳು ಯಾವ ರೀತಿ ನಾಶ ಮಾಡಿದ್ರು ಹಾಗೆ ಅಂತ. ಜ್ಞಾನದ ಬೆಳಕನ್ನು ಕೊಟ್ಟವರು ಯಾರು? ಬ್ರಿಟಿಷರು. ಇಲ್ಲಿ ಆಸ್ಪತ್ರೆಗಳನ್ನ ಮಾಡಿದವರು ಯಾರು? ಬ್ರಿಟಿಷರು. ಇಲ್ಲಿ ಪ್ರಜಾಪ್ರಭುತ್ವವನ್ನ ಒಂದು ರೀತಿ ಸ್ಥಾಪನೆ ಮಾಡಿದ್ಯಾರು? ಬ್ರಿಟಿಷರು. ಇದನ್ನ ನಾವು ಪ್ರಶ್ನೆ ಕೇಳದೆ ಒಪ್ಕೊಳ್ತಾ ಹೋದ್ರೆ ಹೇಗೆ? ನಿಜವಾ ಹಾಗೆ? ಘೋರಿ ಗಜನಿ ಬಂದರು, ಆಮೇಲೆ ಖಿಲ್ಜಿಗಳು ಬಂದರು, ಮೊಘಲರು ಬಂದರು, ಆಳಿದ್ರು, ಆಮೇಲೆ ಬ್ರಿಟಿಷರು ಬಂದರು, ಇದರ ಮಧ್ಯೆ ಫ್ರೆಂಚರು ಆಳ್ತಾ ಇದ್ರು. ಸರಿ, ಭಾರತೀಯರು ಏನು ಮಾಡಿದ್ರು? ಇದರ ಚಿತ್ರಣ ಸಿಗೋದೇ ಇಲ್ಲ. ಬ್ರಿಟಿಷರು ಮತ್ತು ಕಮ್ಯುನಿಸ್ಟರೇನು ನಾಶ ಮಾಡಿ ವಿಕೃತವಾದ ಬರೆದಿಟ್ಟಿದ್ದಾರೆ, ಅದರ ಒಂದು ಪುನಾರಚನೆ ಆಗಿದೆಯಾ? ಆಗಿಲ್ಲ. ಇವತ್ತು ಇಡೀ ಜಗತ್ತಿನಲ್ಲೇ ಬಳಸುವಂಥ ಒಂದು ಅಂಕಿಗಳೇನಿದೆ, ಡಿಜಿಟ್ಸ್ ಏನಿದೆ, ಇದರ ಮೂಲ ಭಾರತ. ನಮಸ್ಕಾರ. ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನಾನು ಮಂಜುನಾಥ ಅಜ್ಜಂಪುರ, ಲೇಖಕ, ಅಂಕಣಕಾರ. ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ಪರ್ಟಿಕ್ಯುಲರಾಗಿ ಹೇಳೋದಾದರೆ, ಇತಿಹಾಸ ರಚನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಸಂಗತಿಗಳನ್ನು ಹಂಚ್ಕೋಬಹುದು. ಏನಿದು ಇತಿಹಾಸ ರಚನಾಶಾಸ್ತ್ರ ಅಂತ ಹೇಳಿದ್ರೆ, ಇತಿಹಾಸವನ್ನು ರಚನೆ ಮಾಡಬೇಕಾದ್ರೆ, ಪಠ್ಯಪುಸ್ತಕಗಳ ರಚನೆ ಮಾಡಬೇಕಾದ್ರೆ ಯಾವ ಪರಿಕಲ್ಪನೆಗಳನ್ನು ನಾವು ಗಮನದಲ್ಲಿಟ್ಕೋಬೇಕು ಹಾಗೆ ಅಂತ. ಇಲ್ಲಿ ಒಂದು ಮಾತು ನೆನಪಾಗುತ್ತೆ, ಇತಿಹಾಸ ಏನ್ರಿ ಕಟ್ಕೊಂಡು ಏನ್ರಿ ಆಗಬೇಕಾಗಿದೆ, ಯಾವುದೋ ಕಾಲದಲ್ಲಿ ಏನೋ ಆಗಿತ್ತು, ಈಗ ಯಾಕೆ ಅದು ಹಾಗೆ ಅನ್ನೋವಂಥ ಮಾತುಗಳನ್ನು ಕೂಡ ನಾವು ಕೇಳ್ತೀವಿ. ಇದನ್ನು ಕೂಡ ನಾವು ಪರಾಮರ್ಶೆ ಮಾಡಬೇಕಾಗುತ್ತೆ. ಇತಿಹಾಸ ಬೇಕಾ ನಮಗೆ ಹಾಗೆ ಅಂತ. ಇವತ್ತು 21ನೇ ಶತಮಾನದಲ್ಲಿ 2024ರಲ್ಲಿ ಕೂಡ ಇಡೀ ಜಗತ್ತನ್ನು ನೋಡಿದಾಗ ಯಾವ ರೀತಿ ಹಿಂಸೆ ತಾಂಡವವಾಡ್ತಾ ಇದೆ, ಯಾವ ರೀತಿ ಯುದ್ಧಗಳು ನಡೆಯುತ್ತೆ, ಇದೆಲ್ಲ ನಮಗೆ ಗೊತ್ತಾಗುತ್ತೆ. ಯುದ್ಧಗಳ ಬೇರೆ ಬೇರೆ ರೂಪಗಳಲ್ಲಾಗ್ತಿರೋದು ಕೂಡ ಗೊತ್ತಾಗ್ತಾ ಇರುತ್ತೆ. ಇದಕ್ಕೆ ಕಾರಣವನ್ನು ಕೂಡ ನಾವು ಕಂಡುಹಿಡ್ಕೋಬೇಕಲ್ವಾ? ಯಾವ ಕಾರಣಕ್ಕೆ ಯುದ್ಧಗಳಾಗುತ್ತೆ, ಯಾವ ಕಾರಣಕ್ಕೆ ಶೋಷಣೆ ಆಗುತ್ತೆ, ಯಾವ ಕಾರಣಕ್ಕೆ ವಿದೇಶಿ ದುಶ್ಶಕ್ತಿಗಳು ಆಂದೋಲನವನ್ನು ಮಾಡಿಸ್ತಾರೆ. ಬಾಂಗ್ಲಾದೇಶ ಆಗ್ಬೋದು, ಶ್ರೀಲಂಕಾ ಆಗ್ಬೋದು, ಭಾರತದಲ್ಲಾಗ್ಬೋದು, ಇನ್ನು ಬೇರೆ ಬೇರೆ ದೇಶಗಳಲ್ಲಾಗ್ಬೋದು. ಇದಕ್ಕೆ ಮೂಲ ಕಾರಣವನ್ನು ನಾವು ಹುಡುಕಬೇಕಾದ್ರೆ ಅಲ್ಲಿ ನಮಗೆ ಇತಿಹಾಸದ ಒಂದು ಆಯಾಮ ಬಹಳ ಮುಖ್ಯ ಆಗುತ್ತೆ. ಕಳೆದ ಒಂದು 100 ವರ್ಷಗಳಲ್ಲಿ ನಾವು ಗಮನಿಸಿದಾಗ ಗೊತ್ತಾಗುತ್ತೆ, ಭಾರತದ ಇತಿಹಾಸ ಪಠ್ಯವನ್ನು ಬ್ರಿಟಿಷರು, ಕಮ್ಯುನಿಸ್ಟರು ಮತ್ತು ಅಲಿಗಢ ಯೂನಿವರ್ಸಿಟಿಯ ಜಿಹಾದಿಗಳು ಯಾವ ರೀತಿ ನಾಶ ಮಾಡಿದ್ರು ಹಾಗೆ ಅಂತ. ಅದ್ಭುತವಾದ ಪರಂಪರೆ ನಮ್ಮದು, ಅದ್ಭುತವಾದ ಶಿಲ್ಪಕಲೆ, ಸಂಗೀತ, ಸಾಹಿತ್ಯ ನಮ್ಮದು. ನಳಂದ ಒಂದೇ ಕಡೆ 90 ಲಕ್ಷ ಗ್ರಂಥಗಳಿದ್ವು ಅಂತ ಹೇಳಿದರೆ, ಇಡೀ ಭಾರತದಲ್ಲಿ, ಸಾಂಸ್ಕೃತಿಕ ಭಾರತದಲ್ಲಿ ಎಷ್ಟಿತ್ತು ಆ ಸಾಹಿತ್ಯದ ಸಂಪತ್ತು, ಸಾಂಸ್ಕೃತಿಕ ಸಂಪತ್ತು, ದೇವಾಲಯಗಳು. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಆವಾಗ ಯಾಕೆ ಹೀಗಾಗಿತ್ತು, ಹಿಂದೆ ಏನಾಯಿತು ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು, ಈಗ ಏನಾಗ್ತಾ ಇದೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಪಠ್ಯಪುಸ್ತಕಗಳನ್ನು ನೋಡಿದಾಗ ಯಾರ್ದು ಗೊತ್ತಾಗುತ್ತೆ? ಮೊಘಲರದ್ದು, ಖಿಲ್ಜಿಗಳದ್ದು, ಬ್ರಿಟಿಷರದ್ದು ಹಾಗೆ ಅಂತ. ಎಂಥ ದುರಂತ ನೋಡಿ. ಯಾವ ಬ್ರಿಟಿಷರು ಭಾರತದ ಕೃಷಿಯನ್ನು, ಉದ್ಯಮಗಳನ್ನು, ಶಿಕ್ಷಣ ವ್ಯವಸ್ಥೆಯನ್ನು ಸಂಪೂರ್ಣ ನಾಶ ಮಾಡಿದ್ರೋ, ಈ ಒಂದು ದೇಶವನ್ನು ದರಿದ್ರ ದೇಶ ಮಾಡಿದ್ರೋ, ಅವರು ನಮಗೆ ಒಂದು ರೀತಿ ಬೆಳಕನ್ನು ಕೊಟ್ಟವರು, ಜ್ಞಾನದ ಬೆಳಕನ್ನು ಕೊಟ್ಟವರು ಯಾರು? ಬ್ರಿಟಿಷರು. ಇಲ್ಲಿ ಆಸ್ಪತ್ರೆಗಳನ್ನು ಮಾಡಿದವರು ಯಾರು? ಬ್ರಿಟಿಷರು. ಇಲ್ಲಿ ಪ್ರಜಾಪ್ರಭುತ್ವವನ್ನು ಒಂದು ರೀತಿ ಸ್ಥಾಪನೆ ಮಾಡಿದ್ದ್ಯಾರು? ಬ್ರಿಟಿಷರು. ಇದನ್ನು ನಾವು ಪ್ರಶ್ನೆ ಕೇಳದೆ ಒಪ್ಕೊಳ್ತಾ ಹೋದರೆ ಹೇಗೆ? ನಿಜವಾ ಹಾಗೆ ಅಂತ. ಇಲ್ಲಿ ಶಿಕ್ಷಣ ವ್ಯವಸ್ಥೆ ಹೇಗಿತ್ತು ಅದನ್ನು ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ. ನಮ್ಮ ಪ್ರಚಲಿತ ಪ್ರಸಕ್ತ ಇತಿಹಾಸದ ಪಠ್ಯಪುಸ್ತಕಗಳಲ್ಲಿ ಇರೋದೆಲ್ಲದೂ ಕೂಡ ಸುಳ್ಳೇನೆ, ವಿಕೃತವಾದ್ದೇನೆ. ಇದನ್ನು ನಾವು ಗಮನಿಸಬೇಕಾಗತ್ತೆ. ಏನು ಮಾಡಿದ್ರು, ಭಾರತೀಯರು ಏನು ಮಾಡಿದ್ರು, ಇದರ ವಿವರಗಳೇ ಸಿಕ್ಕೋದಿಲ್ಲ. ಒಂದು ಸಣ್ಣ ಉದಾಹರಣೆ ಕೊಡೋದಾದರೆ, ನಮ್ಮ ದೇಶದ ಕನಿಷ್ಠ 2-2.5 ಸಾವಿರ ವರ್ಷಗಳ ಇತಿಹಾಸವನ್ನು ನೋಡಿದ್ರೆ, ಅಲೆಕ್ಸಾಂಡರ್ ದಂಡೆತ್ತು ಬಂದ, ಆಮೇಲೆ ಇನ್ಯಾರೋ ಬಂದರು,
ಆಮೇಲೆ ಇನ್ನಾರೋ ಬಂದರು, ಘೋರಿ ಗಜನಿ ಬಂದರು, ಆಮೇಲೆ ಖಿಲ್ಜಿಗಳು ಬಂದರು, ಮೊಘಲರು ಬಂದರು, ಆಳಿದ್ರು. ಆಮೇಲೆ ಬ್ರಿಟಿಷರು ಬಂದರು, ಇದ್ರ ಮಧ್ಯೆ ಫ್ರೆಂಚರು ಆಳ್ತಾ ಇದ್ದರು. ಸರಿ, ಭಾರತೀಯರು ಏನು ಮಾಡಿದ್ರು? ಇದರ ಚಿತ್ರಣ ಸಿಗೋದೇ ಇಲ್ಲ. ನಮಗೇನನ್ಸುತ್ತೆ, ನಮ್ಮ ಇತಿಹಾಸ ಅಂತ ಹೇಳಿದ್ರೆ ಸೋತವರ ಇತಿಹಾಸ, ಯಾರಿಗೆ ಸ್ವಾಭಿಮಾನನೇ ಇಲ್ವೋ ಅವರ ಇತಿಹಾಸ. ನಿಜನಾ? ಇದನ್ನು ಕೂಡ ನಾವು ಪ್ರಶ್ನೆಗಳನ್ನು ಎತ್ತಬೇಕಾಗತ್ತೆ. ಸುಮಾರು 8ನೇ ಶತಮಾನದಲ್ಲಿ ನಮ್ಮ ಮೇಲೆ ದಾಳಿ ಆಯಿತು ಹಾಗೆ ಅಂತ. ಅರಬ್ಬರದ್ದು, ತುರುಕರದ್ದು, ಇಸ್ಲಾಮಿನ ದಾಳಿಗಳಾಯಿತು. ಯಾವುದನ್ನು ನಾವು ವಾಯವ್ಯ ಭಾರತ ಅಂತ ಕರಿತೀವೋ, ಇವತ್ತಿನ ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ ಏನಿದೆ ಅದೆಲ್ಲ ಆಗಿದ್ದು ಇತ್ತೀಚಿನ ಶತಮಾನಗಳಲ್ಲಿ. ಸಾವಿರಾರು ವರ್ಷಗಳಿಂದ ಅವೆಲ್ಲ ಸಾಂಸ್ಕೃತಿಕ ಭಾರತದ ಭಾಗ. ಅಲ್ಲಿ ಏನು ದಾಳಿ ಆಯಿತು, ಅಲ್ಲಿಂದ ಅವರು ದೆಹಲಿಗೆ ಬರೋದಕ್ಕೆ 570 ವರ್ಷಗಳಾಯಿತು. ನಾವು ನೆನಪಿಟ್ಕೋಬೇಕಿದನ್ನು. ಸಾಂಸ್ಕೃತಿಕ ಭಾರತದ ಅಫ್ಘಾನಿಸ್ತಾನ್ ಪಾಕಿಸ್ತಾನ ಪ್ರದೇಶ ಏನಿದೆ ಅಲ್ಲಿಗೆ ದಾಳಿಯಾಗಿ ಅಲ್ಲಿಂದ ಕೆಲವು 100 ಕಿಲೋಮೀಟರ್ ದೂರಕ್ಕೆ ದೆಹಲಿಯನ್ನು ಆಕ್ರಮಣ ಮಾಡೋದಕ್ಕೆ ಸುಮಾರು 12ನೇ ಶತಮಾನ 570 ವರ್ಷಗಳಾಯಿತು. ಯಾಕಾಯಿತು? ಇದು ನಮ್ಮ ವಿವರಗಳು ನಮ್ಮ ಇತಿಹಾಸದ ಪುಸ್ತಕಗಳಲ್ಲಿ ಕಾಣೋದೇ ಇಲ್ಲ. ಅಂತಹ ಅದ್ಭುತವಾದ ಹೋರಾಟವನ್ನು ಮಾಡಿದವರು ಭಾರತೀಯ ರಾಜರು. ಇನ್ನೂ ಒಂದಿದೆ, ನಮ್ಮಲ್ಲಿ ಕಿತ್ತಾಟ ಆಡಿದ್ರಿಂದಲೇ ಬೇರೆಯವರು ಬಂದು ಆಳೋದಕ್ಕೆ ಸಾಧ್ಯ ಆಯಿತು ಅಂತ. ಹಾಗೇನಿಲ್ಲ. ಕೆಲವು ಕಡೆ ಆ ರೀತಿ ಒಂದು ತಪ್ಪು ಕಲ್ಪನೆ ಇರಬಹುದು. ಆದರೆ ಅನೇಕ ಸಂದರ್ಭಗಳಲ್ಲಿ ಈ ರೀತಿ ವಿದೇಶಿ ಆಕ್ರಮಣ ಆದಾಗ ನಮ್ಮ ರಾಜರು ಒಟ್ಟಾಗಿ ಒಂದು ಹೋರಾಟ ಮಾಡಿದ್ದಿದೆ. ಇವತ್ತಿನ ಕಾಬೂಲ್ ಆಗ್ಬೋದು, ಜಾಬೂಲ್ ಆಗ್ಬೋದು, ಸಿಂಧ್ ಪ್ರಾಂತ ಆಗ್ಬೋದು, ಅಲ್ಲಿ ಬಹಳ ಒಳ್ಳೆಯ ಹೋರಾಟವನ್ನು ಮಾಡಿದ್ದಾರೆ. 100 ವರ್ಷಗಳ ಕಾಲ ಈ ವಿದೇಶಿ ಆಕ್ರಮಣಕಾರಿಗಳು ದೆಹಲಿಗೆ ಬರೋಕೆ ಬಿಟ್ಟಿಲ್ಲ. ಇದು ಇತಿಹಾಸವನ್ನು ಗಮನಿಸಬೇಕಾಗತ್ತೆ, ಅದು ಅನಿವಾರ್ಯ ಕೂಡ. ಸುಮಾರು 38 ವರ್ಷಗಳ ಹಿಂದೆ ಒಬ್ಬರು ಬಂದರು, ನೈಜೀರಿಯಾ ದೇಶದವರು. ಅವರ ಹೆಸರು ಓಲೆ ಶೋಯಂಕ ಅಂತ. ಅವರಿಗೆ ನೊಬೆಲ್ ಪ್ರಶಸ್ತಿ ಕೂಡ ಬಂದಿತ್ತು. ಭಾಳ ದೊಡ್ಡ ಚಿಂತಕರು, ಭಾಳ ದೊಡ್ಡ ಲೇಖಕರವರು. ನೈಜೀರಿಯಾದಿಂದ ಭಾರತಕ್ಕೆ ಬಂದ ಒಂದು ಉಪನ್ಯಾಸ ಮಾಡಿದ್ರು. ಅವರು ಹೇಳಿದ್ರು, ಆಫ್ರಿಕಾ ಏನಿದೆ ಇದರ ಇತಿಹಾಸವನ್ನು ಪುನರ್ರಚನೆ ಮಾಡುವಂತಹ ರೀರೈಟಿಂಗ್ ಅದರ ಒಂದು ಸಂದರ್ಭ ಬಂದಿದೆ, ಸತ್ಯವನ್ನು ಅರಿಯುವಂಥ ಸಂದರ್ಭ ಬಂದಿದೆ. ನಮ್ಮಲ್ಲಿ ಕಳೆದ 38 ಆಗಲಿ ಕಳೆದ 100 ವರ್ಷಗಳಾಗಲಿ ಬ್ರಿಟಿಷರು ಮತ್ತು ಕಮ್ಯುನಿಸ್ಟ್ರೇನು ನಾಶ ಮಾಡಿ ವಿಕೃತವಾದ ಬರೆದಿಟ್ಟಿದ್ದಾರೆ. ಅದರ ಒಂದು ಪುನರ್ರಚನೆ ರೀರೈಟಿಂಗ್ ಆಗಿದೆಯಾ? ಆಗಿಲ್ಲ. ಎಂತಹ ಒಂದು ವಿಷಾದದ ಸಂಗತಿ ಅಂತ ಹೇಳಿದ್ರೆ, 5 ವರ್ಷಗಳ ಹಿಂದೆ ಕೇಂದ್ರ ಸರ್ಕಾರದ ಒಬ್ಬರು ಮಂತ್ರಿ ಹೇಳಿದ್ರು, ನಾವು ಭಾರತದ ಇತಿಹಾಸದಲ್ಲಿ, ಅಂದರೆ ಇತಿಹಾಸದ ಪಠ್ಯದಲ್ಲಿ ಒಂದೇ ಒಂದು ಕಾಮಾ ಫುಲ್ ಸ್ಟಾಪ್ ಕೂಡ ಬದಲಾಯಿಸಿಲ್ಲ ಹಾಗೆ ಅಂತ. ಯಾವುದು ನಾಚಿಕೆಗೇಡಿನ ವಿಷಯನೋ, ಯಾವ ಕಾರಣಕ್ಕಾಗಿ ಅವರು ಅಧಿಕಾರಕ್ಕೆ ಬಂದರೋ ಅದರ ಬದಲು ಅವಮಾನಕರವಾದ್ದನ್ನು ಹೆಮ್ಮೆಯ ಸಾಧನೆ ಅಂತ ಹೇಳ್ತಾ ಇದ್ರು. ಇದು ಭಾರತದ ದುರಂತ. ಇದು ಯಾವುದನ್ನು ಬದಲಾಯಿಸಬೇಕಾಗಿತ್ತೋ ಅದನ್ನು ಬದಲಾಯಿಸಲೇ ಇಲ್ಲ. ಓಲೆ ಶೋಯಂಕ ಯಾಕೆ ನಮಗೆ ಮುಖ್ಯ ಆಗ್ತಾರೆ, ಅವರ ಚಿಂತನೆಗಳು ಯಾಕೆ ಮುಖ್ಯ ಆಗುತ್ತೆ ಅಂದರೆ, ಅವರು ಹೇಳಿದ್ರು, ಯಾರು ವಿನ್ನರ್ಸ್ ಇದ್ದಾರೋ ಅವರು ಇತಿಹಾಸವನ್ನು ಬರೀತಾರೆ. ಇತಿಹಾಸದಲ್ಲಿ ಯುದ್ಧಗಳನ್ನು ಗೆದ್ದವರು ಇತಿಹಾಸ ಬರೀತಾರೆ. ಹಾಗಾಗಿ ನಿಮಗೆ ಸತ್ಯದ ಚಿತ್ರಣ ಸಿಕ್ಕೋದೇ ಇಲ್ಲ ಹಾಗೆ ಅಂತ. ಮೊಘಲರಾಗಲಿ ಬೇರೆ ಇಸ್ಲಾಮಿ ಆಕ್ರಮಣಕಾರಿಗಳಾಗಲಿ ಅವರು ಅನೇಕ ವರ್ಷ ಆಳಿದ್ದು ನಿಜ. ಆದರೆ ಅವರೆಲ್ಲದನ್ನೂ ಕೂಡ ಅವರ ಆಸ್ಥಾನದಲ್ಲಿ ಕ್ರಾನಿಕ್ಲರ್ಸ್ ಅಂತ ಇದ್ದರು, ಆಸ್ಥಾನ ಇತಿಹಾಸಕಾರರಿದ್ದರು, ಎಲ್ಲದನ್ನೂ ಕೂಡ ಅವರು ಬರೆದಿಟ್ಟಿದ್ದಾರೆ. ಬಾಬರ್ನಾಮ ಆಗ್ಬೋದು, ಅಕ್ಬರ್ನಾಮ ಆಗ್ಬೋದು, ಫತಾವಾಯಿ ಆಲಮ್ಗಿರಿ ಆಗ್ಬೋದು, ಈ ಥರ ಅನೇಕ ದಾಖಲೆಗಳು ಸಿಕ್ಕುತ್ತೆ. ಅನೇಕ ಕೃತಿಗಳಿದೆ. ಅವೆಲ್ಲದೂ ಕೂಡ ಇಂಗ್ಲೀಷಿಗೆ ಅನುವಾದ ಕೂಡ ಆಗಿವೆ. ಏನು ಹೇಳ್ತಾವು? ಇಸ್ಲಾಮಿಗೆ ಅನುಸಾರವಾಗಿ ನಾವು ಈ ದೇಶದಲ್ಲಿರೋ ದೇವಾಲಯಗಳನ್ನು ನಾಶ ಮಾಡಿದ್ವಿ, ಈ ದೇಶದಲ್ಲಿದ್ದ
ದೇವಾಲಯಗಳನ್ನು ನಾಶ ಮಾಡಿದ್ದಷ್ಟೇ ಅಲ್ಲ, ದೇವತಾ ಮೂರ್ತಿಗಳಿಂದ ಒಡೆದು ತುಂಡು ತುಂಡು ಮಾಡಿ ಮಸೀದಿಯ ಮೆಟ್ಲುಗಳಿಗೆ ಹಾಕ್ಸಿದ್ವಿ. ಗೋವುಗಳನ್ನು ಕಡಿದು ಯಾವುದನ್ನು ಭಾರತ ಪವಿತ್ರ ಅಂತ ಪರಿಗಣಿಸುತ್ತೋ ಆ ಗೋವುಗಳನ್ನು ಕಡಿದು ಆ ರಕ್ತವನ್ನು ದೇವಸ್ಥಾನಗಳ ಒಳಗಡೆ ಚೆಲ್ಲಲಾಯಿತು. ಅಲ್ಲಿ ಯಾರು ಅರ್ಚಕರಿದ್ದರೋ ಅವರಲ್ಲೆಲ್ಲರೂ ಕೂಡ ಕತ್ತರಿಸಿ ಹಾಕಲಾಯಿತು. ಯಾರು ಬರೆದಿದ್ದಾರೆ? ಇಸ್ಲಾಮಿನ ಇತಿಹಾಸಕಾರರೇ ಬರೆದಿದ್ದಾರೆ. ಆದರೆ ಕಳೆದ 100 ವರ್ಷಗಳಲ್ಲಿ ಸ್ವಾತಂತ್ರ್ಯ ನಂತರ ಕೂಡ ನಮ್ಮ ಇತಿಹಾಸ ಪಠ್ಯ ವಿಕೃತವಾಗ್ತಾ ಹೋಯಿತು. ನಮ್ಮ ಇತಿಹಾಸದಲ್ಲಿ ಪರಂಪರೆಯ ಅದ್ಭುತ ಸಂಗತಿಗಳನ್ನು ಯಾವುದನ್ನು ನಾವು ಕಾಣೋದೇ ಇಲ್ಲ. ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ, ಖಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ, ಜ್ಯೋತಿಷ್ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ, ಅಂಕಿಗಳಿಗೆ ಸಂಬಂಧಪಟ್ಟ ಹಾಗೆ ಭಾರತ ಯಾವ ರೀತಿ ಪ್ರಗತಿ ಸಾಧಿಸಿತ್ತು, ಈ ವಿಷಯಗಳು ನಮ್ಮ ಪುಸ್ತಕಗಳಲ್ಲಿ ಬರೋದೇ ಇಲ್ಲ. ಇವತ್ತು ಇಡೀ ಜಗತ್ತಿನಲ್ಲೇ ಬಳಸುವಂಥ ಒಂದು ಅಂಕಿಗಳೇನಿದೆ, ಡಿಜಿಟ್ಸ್ ಏನಿದೆ, ಇದರ ಮೂಲ ಭಾರತ. ಇದ್ರ ವಿಷಯ ಯಾರೂ ಹೇಳೋದೇ ಇಲ್ಲ. ನಮ್ಮ ಲಿಪಿಗಳೇನಿದೆ, ಕನ್ನಡ ಆಗಲಿ, ತೆಲುಗು ಆಗಲಿ, ದೇವನಾಗರಿ ಲಿಪಿ ಆಗಲಿ, ಈ ಭಾರತೀಯ ಲಿಪಿಗಳೇನಿದೆ ಅವು ಅತ್ಯಂತ ವೈಜ್ಞಾನಿಕವಾಗಿರುವಂಥದ್ದು. ಉಳಿದೆಲ್ಲ ಭಾಷೆಗಳಿಗಿಂತ ಹೆಚ್ಚು ಸ್ಪಷ್ಟವಾಗಿ, ನಿಖರವಾಗಿ ಒಂದು ಭಾಷೆಯನ್ನು, ಒಂದು ಮಾತನ್ನು ದಾಖಲಿಸೋ ಶಕ್ತಿ ಇರೋದು ಈ ಲಿಪಿಗಳಿಗೆ ಹಾಗೆ ಅಂತ. ಈ ವಿಷಯನೂ ಕೂಡ ಯಾರೂ ಹೇಳೋದೇ ಇಲ್ಲ. ಸೂರ್ಯ ಸಿದ್ಧಾಂತ ಅಂತ ಇದೆ. ಇವತ್ತು ನಮ್ಮ ವಿಶ್ವವಿದ್ಯಾಲಯಗಳಲ್ಲಿ ಹೋಗಿ ಕೇಳಿದ್ರೆ ಗೊತ್ತಿಲ್ಲ ಅಂತಾರೆ, ಹೆಸರು ಕೂಡ ಕೇಳಿಲ್ಲ ಹಾಗೆ ಅಂತ. ನೋಡಿ, ಈ ರೀತಿಯ ಭಾರತೀಯ ಪರಂಪರೆಯ ಅನೇಕ ಗ್ರಂಥಗಳ ಬೆಲೆ ಆಕ್ರಮಣಕಾರಿಗಳಿಗೆ ಗೊತ್ತಿತ್ತು. ಸುಮಾರು 250-300 ವರ್ಷಗಳ ಹಿಂದೆ ಫ್ರೆಂಚರು, ಬ್ರಿಟಿಷರು ಮತ್ತು ಜರ್ಮನಿಯವರು ಒಂದು ದೇಶಕ್ಕೆ ಇನ್ನೊಂದು ದೇಶ ಆಗ್ತಾ ಇರಲಿಲ್ಲ, ಯುದ್ಧಗಳನ್ನು ಮಾಡ್ತಾಯಿದ್ರು. ಆದರೆ ಆ ಅವಧಿಯಲ್ಲಿ 2.5 ಶತಮಾನಗಳ ಹಿಂದೆ 3 ದೇಶಗಳಿಗೆ ಸೇರಿದವರು ಭಾರತಕ್ಕೆ ಬಂದರು. ಸೂರ್ಯ ಸಿದ್ಧಾಂತವನ್ನು ಅವರವರ ಭಾಷೆಗಳಿಗೆ ಅನುವಾದ ಮಾಡ್ಕೊಂಡು ಹೋದರು. ಯುರೋಪ್ ಮೂಲದಲ್ಲಿ ಏನು ನಾವು ವಿಜ್ಞಾನದ ಪ್ರಗತಿಯನ್ನು ಕಾಣ್ತೀವೋ ಅದರ ಮೂಲ ಈ ಸೂರ್ಯ ಸಿದ್ಧಾಂತ ಮತ್ತು ಅನೇಕ ಗ್ರಂಥಗಳ ಸೂತ್ರಗಳಲ್ಲಿದೆ. ಇಲ್ಲಿರೋವಂಥದ್ದು ಸೂತ್ರಗಳಲ್ಲಿ ಯಾವುದು ಯುರೋಪಿಯನ್ ಮೆಥಡಾಲಜಿ ಅಂತ ಕರಿತೀವೋ ಆ ಥರನೇ ಇರಬೇಕು ಅಂತ ಏನಿಲ್ಲ. ಭಾರತದ ಇತಿಹಾಸ ಕೂಡ ಅಷ್ಟೇ, ಹೀಗೆ ಇರಬೇಕು ಅಂತ ಏನಿಲ್ಲ. ಇಲ್ಲಿದೆ ಒಂದು ಇತಿಹಾಸ ಇದೆ, ಇಲ್ಲಿದೆ ಒಂದು ಮೆಥಡಾಲಜಿ ಇದೆ. ಕಾವ್ಯಗಳು ಕೂಡ ಅಷ್ಟೇ, ಯಾವುದು ಪಾಶ್ಚಾತ್ಯ ಕಾವ್ಯಗಳಿದ್ವೋ ಅದೇ ಫಾರ್ಮ್ಯಾಟ್, ಅದೇ ಸ್ವರೂಪ, ಅದೇ ವಿನ್ಯಾಸ ಇರಬೇಕು ಅಂತ ಏನಿಲ್ಲ. ಭಾರತೀಯ ಮಹಾಕಾವ್ಯಗಳು, ರಾಮಾಯಣ ಆಗಲಿ, ಮಹಾಭಾರತ ಆಗಲಿ, ಅದರಲ್ಲಿ ನಾವು ಕಾಣುವಂಥದ್ದೇನು? ಅಧ್ಯಾತ್ಮ ಇದೆ, ಕಥೆ ಇದೆ, ಪುರಾಣ ಇದೆ, ನೀತಿ ಇದೆ, ಖಗೋಳಶಾಸ್ತ್ರ ಇದೆ. ಎಷ್ಟು ಅದ್ಭುತ ನೋಡಿ. ಆದರೆ ನಾವು ಅದನ್ನು ಯಾವುದೋ ಒಂದು ಪುಟ್ಟ ಚೌಕಟ್ಟಲ್ಲಿ ನೋಡ್ತಾ ಹೋಗ್ತೀವಿ. ಎಲ್ಲದನ್ನೂ ಕೂಡ ನಕಾರಾತ್ಮಕವಾಗಿ ನೋಡೋ ಅಂಥದ್ದು ಒಂದು ಪರಿಪಾಠವನ್ನು ನಮ್ಮ ಕಳೆದ 100 ವರ್ಷಗಳಲ್ಲಿ ಬೆಳೆಸಿದ್ದಾರೆ ಹಾಗೆ ಅಂತ. ಯಾರು ವಿಶ್ವವಿದ್ಯಾಲಯಗಳಲ್ಲಿ ಇದ್ದಾರೋ, ಈಗಲೂ ಇದ್ದಾರೋ, ಅವರೆಲ್ಲರೂ ಕೂಡ ನಕಾರಾತ್ಮಕವಾದ್ದನ್ನೇ ಹೇಳ್ತಾ ಬಂದಿದ್ದಾರೆ, ಅದನ್ನೇ ಕಲಿಸ್ತಾ ಬಂದಿದ್ದಾರೆ. ಇದರ ಮೂಲ ಎಲ್ಲಿದೆ? ಹಿಸ್ಟ್ರಿ ಏನಿದೆ, ಇತಿಹಾಸ ಏನಿದೆ, ಇದರ ಪರಿಕಲ್ಪನೆಗಳು, ಬರೆಯೋ ಪರಿಕಲ್ಪನೆಗಳು, ಪಠ್ಯದ ಪರಿಕಲ್ಪನೆಗಳು ಸರಿಯಿಲ್ಲ. ಯಾವ ಪರಿಕಲ್ಪನೆಗಳಿರಬೇಕು? ಸತ್ಯದ ಆಧಾರದ ಮೇಲೆ ಇರಬೇಕು. ಯಾವುದು ಪುರಾವೆಗಳಿದೆಯೋ ಅದರ ಆಧಾರದ ಮೇಲೆ ಇರಬೇಕು. ಸ್ವತಃ ಇಸ್ಲಾಮಿನ ಆಕ್ರಮಣಕಾರಿಗಳೇ ಹೇಳಿದ್ದಾರೆ ನಾವಿಂಥದ್ದೇನು ಒಡೆದು ಹಾಕಿದ್ವಿ ಹಾಗೆ ಅಂತ. ಆದರೆ ಅದೆಲ್ಲದನ್ನು ಕೂಡ ನಮ್ಮ ಪುಸ್ತಕಗಳಲ್ಲಿ ಮರೆಮಾಚಲಾಯಿತು. ಏನು ಮಾಡಿದ್ರು ಇವರೆಲ್ಲ ಅಂತ ಹೇಳಿದ್ರೆ, ಇಲ್ಲಿ ಒಂದು ಸಿಸ್ಟಮ್, ಒಂದು ಪದ್ಧತಿಯನ್ನು, ವ್ಯವಸ್ಥೆಯನ್ನು ಮೊಘಲರು ತಂದರು. ಸಂಗೀತ ಮೊಘಲರು ತಂದರು. ನಿಜನಾ? ಅವರ ಮೂಲದಲ್ಲೆಲ್ಲಾದರೂ ಕೂಡ ಸಂಗೀತ ಇದೆಯಾ? ಅಥವಾ ಸಂಗೀತದ ವಿವಿಧ ಪ್ರಕಾರಗಳಿಗೆ ಭಾರತವೇ ಮೂಲನ? ಮಾರ್ವ ರಾಗ ಇದೆ, ಮಾರ್ವ ಪ್ರದೇಶದ್ದು. ಇದಕ್ಕೂ ಮೊಘಲರಿಗೂ ಸಂಬಂಧ ಇದೆಯಾ? ಇದಕ್ಕೂ ಇಸ್ಲಾಂಗೂ ಸಂಬಂಧ ಇದೆಯಾ? ಇಸ್ಲಾಂ ಸಂಗೀತವನ್ನು, ಸಾಹಿತ್ಯವನ್ನು ಎಲ್ಲದನ್ನೂ ಕೂಡ ನಾಶ ಮಾಡಬೇಕು ಅಂತಲೇ ಹೇಳುತ್ತೆ, ಎಲ್ಲದನ್ನೂ ಕೂಡ ವಿರೋಧ ಮಾಡುತ್ತೆ.
ವಿಗ್ರಹಾರಾಧನೆಯನ್ನೇ ವಿರೋಧ ಮಾಡುತ್ತೆ. ಹಾಗಾಗಿ ಸಾಂಸ್ಕೃತಿಕ ಭಾರತದ 40,000 to 50,000 ದೇವಾಲಯಗಳ ಒಂದು ಧ್ವಂಸ ಆಯಿತು. ಹಾಗೆ ಅಂತ ಇವತ್ತಿನ ಗಣಿತ ಆಗ್ಬೋದು, ಖಗೋಳಶಾಸ್ತ್ರ ಆಗ್ಬೋದು, ಅರ್ಥಶಾಸ್ತ್ರ ಭಾಳ ಮುಖ್ಯವಾದ್ದು, ಅರ್ಥಶಾಸ್ತ್ರ ಆಗ್ಬೋದು, ಅದಕ್ಕೆ ಮೂಲ ಭಾರತ. ಪ್ರಪಂಚದ ಈ ಜ್ಞಾನ ಶಾಖೆಗಳಿಗೆ ಮೂಲ ಭಾರತ. ಆಚಾರ್ಯ ಚಾಣಕ್ಯರು 2,500 ವರ್ಷಗಳ ಹಿಂದೆ ಇದ್ದವರು. ಅವರ ಅರ್ಥಶಾಸ್ತ್ರ ಕೃತಿ ಏನಿದೆ ಕೇವಲ ಎಕನಾಮಿಕ್ಸ್ ಅಲ್ಲ, ಅಲ್ಲಿ ಆಡಳಿತ ಇದೆ, ಟ್ಯಾಕ್ಸೇಷನ್ ಇದೆ, ಆಮೇಲೆ ಯಾವುದನ್ನು ಇವತ್ತು ಬೇಹುಗಾರಿಕೆ, ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ, ಅದರ ವಿವರಗಳು ಕೂಡ ಇದೆ. ಅವರ ಎಲ್ಲದನ್ನು ಕೂಡ ರೂಪಿಸಿದ್ರು ಅಂತ ಅರ್ಥ ಅಲ್ಲ, ಅದನ್ನು ಅವರು ಕ್ರೋಢೀಕರಣ ಮಾಡಿದ್ರು, ಕೋಡಿಫೈ ಮಾಡಿದ್ರು. ಅವ್ರಿಗಿಂತ ಹಿಂದೆಯೇ ಅನೇಕ ಸಾವಿರ ವರ್ಷಗಳ ಹಿಂದೆ ಕೂಡ ಇದ್ದ ಜ್ಞಾನ ಸಂಪತ್ತನ್ನು ಅವರು ಅರ್ಥಶಾಸ್ತ್ರದಲ್ಲಿ ಅವರು ಕ್ರೋಢೀಕರಣ ಮಾಡಿದ್ರು. ಇದನ್ನು ನಾವು ತಿಳ್ಕೋಬೇಕಲ್ವ. ನಮ್ಮ ಇತಿಹಾಸ ಪುಸ್ತಕಗಳಲ್ಲಿ ಇದೆಲ್ಲ ಇದೆಯಾ? ಸ್ವಾತಂತ್ರ್ಯ ಅಂತಂದರೆ ಏನು? ಇದು ಬ್ರಿಟಿಷರಿಂದ ಬಂದಿರೋ ಅಂಥದ್ದು ಅಂತ ನಿಜನಾ? ಅಲೆಕ್ಸಾಂಡರ್ ಬಂದಾಗಲೇ ಇಲ್ಲಿ ವಾಯವ್ಯ ಭಾರತದಲ್ಲಿ ಮತ್ತು ಇವತ್ತಿನ ಬಿಹಾರದ ಒಂದು ಕಡೆ ಪ್ರಜಾಪ್ರಭುತ್ವ ಇರೋ ಜನಪದಗಳಿದ್ವು. ಅದನ್ನು ಜನಪದಗಳು ಅಂತಲೇ ಹೇಳ್ತಾ ಇದ್ದರು. ಮತ್ತೆ ಹೇಳ್ತೇನೆ, ಇದೆಲ್ಲದೂ ಕೂಡ ಸಾಮಾನ್ಯ ಯುಗಪೂರ್ವ ಅವಧಿ, ಬಿಫೋರ್ ಕಾಮನ್ ಎರಾ ಇದ್ದಿದ್ದು. ಇದನ್ನು ಕೂಡ ನಾವು ಪರಿಗಣಿಸಲೇಬೇಕಾಗುತ್ತೆ. ಅಂದರೆ ಜನಪದಗಳೇನಿದ್ವು ಅಲ್ಲಿ ರಾಜ ಇರಲಿಲ್ಲ, ಅಲ್ಲಿ ಸಂಸತ್ ಥರ ಒಂದು ಸಮಿತಿ ಆಡಳಿತ ನಡೆಸ್ತಾ ಇತ್ತು. ಅಂದರೆ ಇವತ್ತಿನ ಏನು ಪ್ರಜಾಪ್ರಭುತ್ವ ಇದೆ ಆರಿಸೋವಂಥ ಆ ವ್ಯವಸ್ಥೆ ಇತ್ತಲ್ಲಿ. ಅದ್ಭುತ ಅಲ್ವಾ? ಇದು ನಮ್ಮ ಇತಿಹಾಸದ ಪುಸ್ತಕಗಳಲ್ಲಿ ಬರಬೇಕು. ಸ್ವಾತಂತ್ರ್ಯ ಹೋರಾಟ ಏನಾಯಿತು ಅದರ ವಿವರಗಳು ಬರಬೇಕು. ನಿಜವಾದ ಸ್ವಾತಂತ್ರ್ಯ ಹೋರಾಟ ಏನಾಯಿತು ಅದರ ವಿವರಗಳು ಬರಬೇಕು. 1857 ಸ್ವಾತಂತ್ರ್ಯ ಸಂಗ್ರಾಮದ ವಿವರಗಳು ಕೆಲಮಟ್ಟಿಗೆ ಗೊತ್ತು. ಸಾವರ್ಕರ್ ಕಾರಣಕ್ಕೆ ಆ ವಿವರಗಳು, ದಾಖಲೆಗಳು ಸಿಕ್ತು ನಮಗೆ. ಅದಕ್ಕೆ 80-90 ವರ್ಷಗಳ ಮೊದಲೇ ಸನ್ಯಾಸಿಗಳ ಒಂದು ದಂಗೆ ಆಯಿತು. ದಂಗೆ ಅಲ್ಲ, ಅದು ಆಂದೋಲನ. ಅದು ಬ್ರಿಟಿಷರದರನ್ನು ಸನ್ಯಾಸಿಗಳ ದಂಗೆ ಅಂತ ಬರೆದರು. ದಂಗೆ ಅಲ್ಲ, ಸ್ವಾತಂತ್ರ್ಯ ಹೋರಾಟ ಅದು. ಎಂಥ ಅದ್ಭುತವಾದ ಹೋರಾಟ ಮಾಡಿದ್ರು ಅಂದರೆ, ಶಿಸ್ತಿಗೆ, ಒಂದು ವ್ಯವಸ್ಥೆಗೆ ಹೆಸರಾದ ಬ್ರಿಟಿಷರು ನಡುಗು ಹೋದರು. ಅವ್ರು ಏನು ಮಾಡೋದಕ್ಕೂ ತೋಚಲಿಲ್ಲ. ಇದು ಸನ್ಯಾಸಿಗಳ ಆಂದೋಲನದ ವಿಶೇಷ. ಇದರ ವಿವರಗಳು ನಮಗೆ ಸಿಕ್ಕೋದೇ ಇಲ್ಲ. ನಮ್ಮಲ್ಲೇನಂತ ಹೇಳಿದ್ರೆ ಸನ್ಯಾಸದ ಬಗ್ಗೆ, ಭಾರತದ ಬಗ್ಗೆ ನಮಗೆ ಗೊತ್ತೇ ಇಲ್ಲ. ಸನ್ಯಾಸಿಗಳು ಬರ್ತಾರೆ, ಅವಧೂತರು ಬರ್ತಾರೆ, ಮಠಾಧೀಶರು ಬರ್ತಾರೆ, ಯೋಗಿಗಳು ಬರ್ತಾರೆ, ಇಷ್ಟು ವೈವಿಧ್ಯ ಇರೋವಂಥದ್ದು. ಆದರೆ ಯಾರೋ ಒಬ್ಬರು ಸನ್ಯಾಸಿಗಳು ದಂಗೆ ಇದ್ದರು ಅಂದರೆ ಸನ್ಯಾಸಿಗೇನು ಕೆಲಸ? ಅವನು ಹಿಮಾಲಯದಲ್ಲಿ ತಪಸ್ಸು ಮಾಡಬೇಕಲ್ವಾ? ಇದು ನಮ್ಮ ಅಸ್ಮಿತೆಯನ್ನು ನಾವು ಅರಿದೇ ಇದ್ದಾಗ ಆಗುವಂಥ ಒಂದು ತೊಂದರೆ. ಹಾಗಾಗಿ ನಮ್ಮ ಇತಿಹಾಸದ ಪುಸ್ತಕಗಳ ಒಂದು ಪರಿಕಲ್ಪನೆಗಳಿಗೆ ಸತ್ಯ ಆಧಾರ ಇರಬೇಕು. ಸಾಕ್ಷ್ಯಾಧಾರಗಳೇ, ಪುರಾವೆಗಳೇ ಅದಕ್ಕೆ ಒಂದು ಆಧಾರ ಆಗಬೇಕು. ಇದು ಯಾವಾಗ ನಾವು ಅರ್ಥ ಮಾಡ್ಕೊಳ್ತೀವೋ, ನಮ್ಮ ಇತಿಹಾಸ ಅಷ್ಟೇ ಅಲ್ಲ, ಇತಿಹಾಸದ ವಿಭಾಗ ಮಾತ್ರ ಅಲ್ಲ, ಪ್ರಸಕ್ತ ಭಾರತನೇ ಸರಿ ಹೋಗೋದಕ್ಕೆ, ನಮ್ಮ ಭವಿಷ್ಯಕ್ಕೆ ಕಾರಣ ಆಗುತ್ತೆ. ಆತ್ಮೀಯ ವೀಕ್ಷಕ ಬಂಧುಗಳೇ, ರಾಷ್ಟ್ರೀಯತೆ, ಭಾರತೀಯ ಅಸ್ಮಿತೆ ಕುರಿತಾದ ಅನೇಕ ವಿಚಾರಗಳನ್ನು ನಾನು ಈ ವಿಶ್ವವಾಣಿ TV ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯಲ್ಲಿ ಹಂಚ್ಕೊಳ್ತಾ ಇದ್ದೀನಿ. ಎಲ್ಲರೂ ಕೂಡ ದಯವಿಟ್ಟು ವಿಶ್ವವಾಣಿ ಯೂಟ್ಯೂಬ್ ಚಾನಲ್ ಏನಿದೆ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಚಂದಾದಾರರಾಗಿ ಅಂತ ವಿನಂತಿಸ್ಕೊಳ್ತೀನಿ. ನಮಸ್ಕಾರ.